ಹೇ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನಿವಾಗ ಅಯೋಧ್ಯಧಾಮ ಅನ್ನೋ ಒಂದು ಸ್ಟೇಷನಲ್ಲಿ ಮಲ್ಕೊಂಡಿದ್ದೆ. ಅದನ್ನು ಬಿಟ್ಟು ಇವಾಗ ನಾನು ಬಿಹಾರ್ಗೆ ಎಂಟ್ರಿ ಆಗೋಕ್ಕೆ ಹೈವೇಗೆ ಹೋಗ್ತಾಯಿದ್ದೀನಿ. ಇಲ್ಲಿಂದ 3 ಕಿಲೋಮೀಟ್ರ್ ಐತಂತೆ. ಬನ್ನಿ ಬಿಹಾರ್ಗೆ ಹೋಗೋಣ. ಯಾವುದಾದ್ರು ಗಾಡಿ ಡೈರೆಕ್ಟ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆನ್ನೆಯಿಂದನೂ ಫುಲ್ ಟ್ರಾವೆಲಿಂಗಲ್ಲಿದ್ದೀನಿ. ಅಯೋಧ್ಯದಲ್ಲಿ ಜಾಸ್ತಿ ನಡೆದಾಡಿದೆ. ಅಯೋಧ್ಯದಲ್ಲಿ ಇನ್ನೊಂದು ಯಾವುದು ಟಿಕೆಟ್ ಇರಲ್ಲ, ಎಲ್ಲ ಫ್ರೀ 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 ಫ್ರೀ. ನಾನು ಫೈನಲಿ ಹೈವೇಗೆ ರೀಚ್ ಆದೆ. ಹೈವೇಯಿಂದ ಹೋಗ್ತಾ ಇದ್ದೀನಿ. ಇವಾಗ ಹೈವೇಲಿ ಇದ್ದೀನಿ. ಇದು ಬಿಹಾರ್ಗೆ ಒಂದೇ ರೂಟು, ಸೀದಾ ಇಲ್ಲಿಂದ ಬಿಹಾರ್ಗೆ ಹೋಗುತ್ತೆ. ಇವಾಗ ಅಲ್ಲಿ ಕೇಳ್ತಾ ಇದ್ದೀನಿ ಲಿಫ್ಟ್ನ, ಯಾರು ಅಷ್ಟು ನಿಲ್ಲಿಸ್ತಾ ಇಲ್ಲ. ಬರೀ ಮುಂದೆ ಹೋಗ್ತಾ ಕೇಳೋಣ. ಅಲ್ಲಿಂದ ಒಂದು ಲಿಫ್ಟ್ ಸಿಕ್ತು. ಅದು ಒಂದಷ್ಟು ದೂರ ಬಂದು ಡ್ರಾಪ್ ಮಾಡಿದ್ರು ಬೈಕಲ್ಲಿ. ಒಂದು 2-3 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ರು. ಇವಾಗ ಹೈವೇಲಿ ಇದ್ದೀನಿ. ಹೈವೇಲಿ ನಿಂತ್ಕೊಂಡು ಇವಾಗ ಟ್ರಕ್ಕಿಗೆ ಕ್ಯಾಚ್ ಮಾಡಬೇಕು. ಬನ್ನಿ ಕ್ಯಾಚ್ ಮಾಡೋಣ. ಇಲ್ಲಿಂದ ನನಗೆ ಹೈವೇವರೆಗೂ ಒಬ್ಬರು ಪೊಲೀಸು ಡ್ರಾಪ್ ಕೊಟ್ಟರು. ಯಾವ ಥರ ಅಂದರೆ ಫುಲ್ಲು ಪೊಲೈಟ್, ಮಸ್ತು ಆರಾಮಾಗಿ ನನಗೊಂದು 10-12 ಕಿಲೋಮೀಟ್ರ್ ಡ್ರಾಪ್ ಕೊಟ್ಟರು. ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಕಡೆನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಒಳ್ಳೆ ಪೊಲೀಸ್, ಪೊಲೈಟ್ ಪೊಲೀಸ್ ಅವರು. ಕಾಲೇಜಲ್ಲಿ ಲಿಫ್ಟ್ ಕೊಡ್ತವ್ರೆ ಅಣ್ಣ. ಇಲ್ಲಿಂದ ಎಷ್ಟು ದೂರ ಹೋಗ್ತಾರೋ ಅಲ್ಲಿವರೆಗೂ ನನಗೆ ಲಿಫ್ಟ್ ಕೊಡ್ತಾರೆ. ಅಲ್ಲಿಂದ ಬೇರೆದನ್ನ ಕ್ಯಾಚ್ ಮಾಡಬೇಕು. ಬೈ ತುಮಾರ ನಾಮ್ मनीष. किधर तक जाएंगे भैया? गोरखपुर यूपी. गोरखपुर ಯೂಪಿವರೆಗೂ ಅಲ್ಲಿವರೆಗೂ ಹೋಗ್ತಾರಂತೆ. ಬನ್ನಿ ನಾವು ಕೂಡ ಅಲ್ಲಿವರೆಗೂ ಜೊತೆ ಹೋಗೋಣ. ಬೋರ್ಡ್ ನೋಡಿ ನಿಲ್ಲಿಸಿದ್ರು. ಲೆಟ್ಸ್ ಗೋ. ಅಣ್ಣ ಬಂದು ನನ್ನ ಬೋರ್ಡ್ ತೋರಿಸ್ತಾ ಇದೆ, ಅಲ್ಲಿಂದನೇ ನೋಡ್ಕೊಂಡ್ಬಂದು ಅವರೇ ನಿಲ್ಸಿದ್ರು. ಕೇಳಕ್ಕೆ ಹೋದ್ರೆ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಡೈರೆಕ್ಟ್ ಹತ್ತು ಹೋಗ್ತಿದ್ರು. भैया तुम्हारा नाम? सूर्य यादव. किधर तक जाऊँगा भैया? मैं जाऊँगा गोपालगंज तक. गोपालगंज. और मेरे को कितना दूर छोड़ते हैं? लगभग 150 किलोमीटर आगे मैं छोड़ देगा. अच्छा, ನನಗೆ ಅಷ್ಟು ದೂರ ಅವರು ಬಿಡ್ತಾರಂತೆ. ನಾನು ಇವತ್ತು ಬಿಹಾರಿಗೆ ಎಂಟ್ರಿ ಆಗಬೇಕು. ಬನ್ನಿ ಅಣ್ಣನ ಜೊತೆ ಅಲ್ಲಿವರೆಗೂ ಹೋಗೋಣ. ಹಬ್ಬದಲ್ಲಿ ನಾನು ಮತ್ತು ಸೂರ್ಯ ಬ್ರೋ ಮತ್ತು ಆಕಾಶ್ ಬ್ರೋ ಊಟ ಮಾಡೋಕ್ಕೆ ನಿಲ್ಸಿದ್ದೀವಿ. ಈ ಊಟ ಮಾಡಿಕೊಂಡು ಇಲ್ಲಿಂದ ನಾವು ಎಷ್ಟು ದೂರ ಹೋಗ್ತಾರೋ ಅಷ್ಟು ದೂರ ಕರ್ಕೊಂಡೋಗಿ ಬಿಡ್ತಾರಂತೆ. इसका नाम क्या भैया? ಸೇವಾಜ್. ಏ ದಾಲ್. ಇದನ್ನು ಇಲ್ಲಿ ನಾನು ಕೊಡಿಸ್ತವ್ರೆ ತಿನ್ನೋಕ್ಕೆ. ಬನ್ನಿ ಜೊತೆ ಕುತ್ಕೊಂಡು ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ಇವಾಗ ಅವ್ರು ತಟ್ಟೆಗೆ ಹಾಕ್ತವ್ರೆ ಅದು, ಮತ್ತು ಇದನ್ನು ತಿಂದು ಇಲ್ಲಿಂದ ಇವಾಗ ಹೊರಡೋದು. ಡೀಸೆಲ್ ಹಾಕಬೇಕು ಅಂತ ಇಲ್ಲಿ ನಿಲ್ಸಿದ್ದೀವಿ. ನಾನು ಬರ್ತಾ ಇರೋ ಟ್ರಕ್ಕು ಬಂದು ಇದೆ. ಇವರು ಮೇ ಬಿ ನನಗೆ ಇವಾಗ ಬಿಹಾರ್ವರೆಗೂ ಬಿಡ್ತೀನಿ ಅಂತ ಹೇಳೋರೆ. ಇವರು ಬಿಹಾರಕ್ಕೆ ಬಿಟ್ಟರೆ ಮತ್ತೆ ಇದೇ ಇವ್ರ ಫ್ರೆಂಡ್ದು ಇನ್ನೊಂದು ಟ್ರಕ್ ಐತೆ, ಅದು ಟ್ರಕ್ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದೆ ಗೊತ್ತಾ, ಹಿಂದ್ಗಡೆ ಇರೋ ಟ್ರಕ್ಕಲ್ಲಿ ನನಗೆ ಮೇ ಬಿ ಸಿಕ್ಕಿದ್ರೆ ಲಕ್ಕಿ, ಸಿಕ್ಕಿದ್ರೆ ನನಗೆ ಎಲ್ಲಿವರೆಗೂ ಸಿಗುತ್ತೆ ಗೊತ್ತಾ, ಸಿಕ್ಕಿಂವರೆಗೂ ನಾನು ಹೋಗ್ಬೋದು ಒಂದೇ ನೈಟಲ್ಲಿ. ಬನ್ನಿ ಇವಾಗ ನೋಡೋಣ. ಅವ್ರಿಗೆ ಕೇಳ್ತೀನಿ. ಇವ್ರೇನಾದರೂ ಓಕೆ ಅಂದರು ಅಂದರೆ ನಾನು ಅವ್ರ ಜೊತೆ ಸಿಕ್ಕಿಂವರೆಗೂ ಹೋಗ್ಬೋದು ಡೈರೆಕ್ಟು. ಇನ್ನೊಂದು 50 ಕಿಲೋಮೀಟ್ರ್ ಅಷ್ಟರಲ್ಲಿ ನಾನು ಬಿಹಾರ್ನ ರೀಚ್ ಆಗ್ತೀನಿ. ಬಿಹಾರ್ ರೀಚ್ ಆಗಿದ ತಕ್ಷಣ ಈ ಗಾಡಿ ಅಲ್ಲೇ ಸ್ಟಾಪ್ ಆಗುತ್ತೆ. ಅದಾದಮೇಲೆ ನೋಡೋಣ, ನಮಗೆ ಬೈ ಚಾನ್ಸ್ ಸಿಕ್ತು ಅಂದರೆ ಇಲ್ಲಿ ಇದೇ ಟ್ರಕ್ಕಲ್ಲಿ ಸಿಕ್ಕಿಂ ಕೂಡ ಹೋಗೋಣ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಬಿಹಾರ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಬೈ ಕಿतना दूर है बिहार का बॉर्डर? इधर है ना 3 ಕಿಲೋಮೀಟರ್ ಗಾಯ್ಸ್. ಇಲ್ಲಿ ನೀವು ನೋಡ್ಬೋದು. ಈಗ ಬಿಹಾರ್ಗೆ ವೆಲ್ಕಮ್ ಮಾಡ್ತಾರೋ ಬೋರ್ಡ್ನ ನಾನು ಇವಾಗ ತೋರಿಸ್ತೀನಿ. ವೆಲ್ಕಮ್ ಟು ಬಿಹಾರ್ ಗಾಯ್ಸ್. ಬಿಹಾರ್ಗೆ ಎಂಟ್ರಿ ಆಗಿದ್ದೀವಿ ಈಗ. ನೆಕ್ಸ್ಟು ನಮ್ಮ ಟಾರ್ಗೆಟ್ ಬಂದು ಬಿಹಾರ್ ಬಾರ್ಡ್ರ್. ಇದು ಬಿಹಾರ್ ಬಾರ್ಡ್ರಲ್ಲಿ ಇದೀವಿ ಇವಾಗ. ಇದಾದಮೇಲೆ ನೆಕ್ಸ್ಟು ನಮ್ಮ ಟಾರ್ಗೆಟ್ ಸಿಕ್ಕಿಂಗೆ ಹೋಗಬೇಕು. ಅದನ್ನು ನಾಳೆ ಸಿಕ್ಕಿಂಗೆ ಹೋಗೋಣ. ಇವತ್ತು ಆದರೆ ಬ್ರೋ ಕರ್ಕೊಂಡೋದ್ರೆ ಹೋಗ್ತೀನಿ, ಇಲ್ಲ ಅಂದರೆ ಬೇರೆ ಇದನ್ನ ನೋಡ್ತೀನಿ. ಇವಾಗ ಫೈನಲಾಗಿ ಬಿಹಾರ್ಗೆ ಎಂಟ್ರಿ ಆಗಿದ್ದೀವಿ. ಇಂದ ಅಲ್ಲಿ ಕಾಣಿಸ್ತಿರೋ ಆ ಟ್ರಕ್ಗೆ ಶಿಫ್ಟ್ ಆಗ್ತಾಯಿದ್ದೀನಿ. ಬ್ರೋ ಬಹುತ್ ಶುಕ್ರಿಯಾ ತುಮಕು. ಥ್ಯಾಂಕ್ ಯು ಬ್ರೋ. ಇವಾಗ ನಾನು ಈ ಸೂರ್ಯ ಬ್ರೋ ಇಂದ ಆಕಾಶ್ ಬ್ರೋ ಜೊತೆ ಆ ಗಾಡೀಲಿ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗೋಣ. ಇವ್ರ ಜೊತೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಗೋ. ಇವಾಗ ಆಕಾಶ್ ಬ್ರೋ ಇಂದ ಮನೆಯಿಂದ ತಂದಿರೋವಂಥ ಐಟಮ್ಗಳು ಇವಾಗ ತಿನ್ನೋಕ್ಕೆ ತೆಗ್ದಿದ್ದೀವಿ. ಇದು ಬಂದು
ಏನಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇದು ಮತ್ತು ಈ ಹಪ್ಪಳ भाई तो घर से लेके आया ना ये पूरा? हाँ पूरा घर से। घर से बनाया? मेरी मम्मी मेरी वाइफ ने मिलके बनाया है। अच्छा गाइस ಮನೇಲಿ ಮಾಡ್ಕೊಂಡು ತಂದಿರೋದು. ಬನ್ನಿ ಇಲ್ಲಿಂದ ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ ಗಾಯ್ಸ್. ಅನ್ನ ಟೇಸ್ಟ್ ಮಾಡ್ತವ್ರೆ. कैसा भाई? बहुत अच्छा. ಸಕ್ಕತ್ತಾಗಿದೆ. ಬೇರೆ ಥರ ಇದೆ. ಕರ್ನಾಟಕದಲ್ಲಿ ಮಾಡ್ತಾರಲ್ಲ ಆಗೋದಿಲ್ಲ, ಸ್ವಲ್ಪ ಚೇಂಜ್ ಇದೆ. ಸಕ್ಕತ್ತಾಗಿದೆ. ಗುಡ್ ಮಾರ್ನಿಂಗ್. ಇವತ್ತು ನಾನು ಬಿಹಾರಲ್ಲಿ ಅಣ್ಣ ನಾನು ಮತ್ತು ಅವರು ಲಸ್ಸಿನ ಕುಡಿತಾ ಇದ್ದೀವಿ. ಬನ್ನಿ ಇವಾಗ ಲಸ್ಸಿ ಕುಡಿತಿದ್ದೀನಿ. ಇದರಲ್ಲಿ ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಧನಿಯಾ, ಮಿರ್ಚಿ ಎಲ್ಲ ಐತೆ. ಇದನ್ನು ತಗೊಂಡು ಇವಾಗ ನಾವು ಹೋಗಿ ಅಡುಗೆ ಮಾಡ್ತೀವಿ. ಬನ್ನಿ ಗಾಯ್ಸ್. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲೊಂದು ತೊಟ್ಟಿ ಥರ ಇತ್ತು, ಆ ತೊಟ್ಟಿ ಹತ್ರ ಕರ್ಕೊಂಡೋದ್ರು ಸ್ನಾನ ಮಾಡೋಕ್ಕೆ. ಅಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ನಮ್ಮ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಊಟ ಆಯ್ತು. ಇವಾಗ ಊಟ ಮಾಡಿಕೊಂಡು ಬಾಯಿಗೆ ಒಂದು ಚಾಕ್ಲೇಟ್ ಹಾಕ್ಕೊಂಡು ನಮ್ಮ ಗಾಡಿ ಹತ್ರ ಬಂದ್ವಿ. ಇವಾಗ ಗಾಡಿ ಹತ್ಕೊಂಡು ಇಲ್ಲಿಂದ ಹೋಗೋದೆ. ಹಿಂದೆ ಇರೋದೇ ನಮ್ಮ ಗಾಡಿ. ಬನ್ನಿ ಇವಾಗ ಗಾಡಿ ಹತ್ಕೊಂಡು ಹೋಗೋಣ ಇಲ್ಲಿಂದ. ವೆಸ್ಟ್ ಬೆಂಗಾಲ್ನ ರೀಚ್ ಆಗ್ತಾ ಇದ್ದೀನಿ. ಅಂದರೆ ಸಿಕ್ಕಿಮ್ಗೆ ಹೋಗೋ ರೂಟಲ್ಲಿ ವೆಸ್ಟ್ ಬೆಂಗಾಲ್ ಕೂಡ ಇರೋದು. ವೆಸ್ಟ್ ಬೆಂಗಾಲು ರೀಚ್ ಆದಮೇಲೆ ನೆಕ್ಸ್ಟು ಸಿಕ್ಕಿಮು ಇಲ್ಲಿಂದ 45 ಕಿಲೋಮೀಟ್ರ್ ಐತೆ. ಆ 45 ಕಿಲೋಮೀಟ್ರನ್ನ ನಾನು ರೀಚ್ ಆಗಿ ನೆಕ್ಸ್ಟು ನಾಳೆ ನಾನು ಎಲ್ಲಿಗೆ ಹೋಗ್ತೀನಿ ಅಂದರೆ ಇಲ್ಲಿಂದ ಕರೆಕ್ಟಾಗಿ ನೆಕ್ಸ್ಟು ಅಸ್ಸಾಂ ನನ್ನ ಟಾರ್ಗೆಟು. ಅಸ್ಸಾಮಿಂದ ನೆಕ್ಸ್ಟ್ ಹೋಗೋದು ಅರುಣಾಚಲ್ ಪ್ರದೇಶದ ಕ್ಯಾಪಿಟಲ್ ಆದ ಇಟಾನಗರ್ ಹತ್ರ ಹೋಗ್ತೀನಿ. ಅಲ್ಲಿಂದ ಒಂದು ರೌಂಡ್ ಹಾಕ್ಕೊಂಡು ಸೀದಾ ಬರ್ತೀನಿ. ಈಗ ನಿಮಗೆ ಒಂದು ಬ್ಯೂಟಿಫುಲ್ಲಾದ ವ್ಯೂ ಪಾಯಿಂಟ್ನ ತೋರಿಸ್ತೀನಿ, ಹಂಗೆ ನೋಡ್ಕೊಳ್ಳಿ. ಏನು ಸಕ್ಕತ್ತಾಗಿದೆಯಲ್ಲ ಗೈಸ್. ಅಲ್ಲಿ ನಿಂತಿರೋದೇ ನಮ್ಮ ಗಾಡಿ ಟ್ಯಾಂಕರ್. ರಾಜಸ್ಥಾನ್ ಕಡೆ ಅಂತೂ ಯಾವುದು ಬೆಳೆ ಜಾಸ್ತಿ ಬೆಳೀತಾರೆ ಅಂದರೆ ಗೋಧಿನ ಜಾಸ್ತಿ ಬೆಳೀತಾರೆ. ಮತ್ತು ಬಿಹಾರ್ ಕಡೆ ಬಂದರೆ ಜೋಳ ಮತ್ತು ಗೋಧಿನ ಬೆಳೀತಾರೆ. ಆ ಗೋಧಿದು ಹೆಂಗೈತೆ ಅಂತ ತೋರಿಸ್ತೀನಿ ನೋಡಿ. ಗೋಧಿ ಗಾಯ್ಸ್, ಇದು ಗೋಧಿ. ಇಲ್ಲಿಂದ ಫುಲ್ಲು ಆ ಲಾಸ್ಟ್ವರೆಗೂ ಏನು ಕಾಣಿಸ್ತಾಯಿತ್ತೋ ಇದೆಲ್ಲ ಅದೇ ಗೋಧಿದು ಬೆಳೆ ಹಾಕೋರಿ. ಎಲ್ಲಿ ನೋಡಿದ್ರು ಬರೀ ಗೋಧಿ, ಜೋಳ. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ಗೈಸ್ ವೆಸ್ಟ್ ಬೆಂಗಾಲ್ ರೀಚ್ ಆಗಿದ್ದೀವಿ. ವೆಸ್ಟ್ ಬೆಂಗಾಲ್ ರೀಚ್ ಆಗಿದ್ದ ತಕ್ಷಣ ಗಾಡಿ ಸ್ವಲ್ಪ ಫುಲ್ಲು ಟ್ರಬಲ್ ಕೊಡ್ತು. ಕೆಳಗಡೆ ಏನೋ ಸ್ಕ್ರೂ ಏನೋ ಲೂಸ್ ಆಗಿಬಿಟ್ಟೈತೆ. ಗಾಡಿ ಮುಂದಕ್ಕೆ ಮೂವ್ ಆಗ್ತಾಯಿಲ್ಲ. ಅದಕ್ಕೆ ಅಲ್ಲಿ ಹಿಂದೆ ಕಾಣಿಸ್ತಿದೆ ಗೊತ್ತಾ, ಆ ಅಂಗಡಿಗೆ ಅಣ್ಣ ಏನೋ ತರಕ್ಕೆ ಹೋಗೋರೆ. ಅದು ತಂದಮೇಲೆ ಮೆಕ್ಯಾನಿಕನ್ನ ಕರೆಸ್ಬಿಟ್ಟು ಅದನ್ನು ಕ್ಲೀನಾಗಿ ಜಾಯಿನ್ ಮಾಡಿಸ್ಬಿಟ್ಟು ಮುಂದೆ ಗಾಡಿನ ಮೂವ್ ಮಾಡಬೇಕು. ಇಲ್ಲಾಂದರೆ ಗಾಡಿ ಮೂವ್ ಮಾಡೋಕ್ಕಾಗಲ್ಲ. ಇವಾಗ ವೆಸ್ಟ್ ಬೆಂಗಾಲಲ್ಲಿದ್ದೀನಿ ನಾನು. ವೆಸ್ಟ್ ಬೆಂಗಾಲು ಅಂದರೆ ಸಿಕ್ಕಿಮ್ಗೆ ಇನ್ನೊಂದು ಸ್ವಲ್ಪ ದೂರ ಐತೆ. ಸಿಕ್ಕಿಮ್ಗೆ ಇನ್ನೊಂದು 40ರಿಂದ 50 ಕಿಲೋಮೀಟ್ರ್ ಐತೆ. ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಗಾಡಿ ಪ್ರಾಬ್ಲಮ್ ಆಗೈತೆ. ನೋಡೋಣ, ಇವತ್ತು ನೈಟ್ ಇಲ್ಲೇ ಸ್ಟೇ ಆದರೂ ಅದೇ, ಇಲ್ಲಾಂದರೆ ಬೇರೆ ಗಾಡಿ ನಡ್ಕೊಂಡು ಸಿಕ್ಕಿಮ್ಗೆ ಹೊರಡ್ತೀನಿ. ಥ್ಯಾಂಕ್ ಯು ಭಯ್ಯ, ಬಾಯ್. ವೆಲ್ಕಮ್. ಓಕೆ. ಕರೆಕ್ಟಾಗಿ 12 ಕಾಲಾಗೈತೆ, ಮಿಡ್ನೈಟು. ನನ್ನ ಇಲ್ಲಿ ಡ್ರಾಪ್ ಮಾಡಿ ಹೋದರು. ಇವಾಗ ನಾನು ಎಲ್ಲಿ ಮಲಗ್ತೀನಿ ಮತ್ತು ಎಲ್ಲಿದ್ದೀನಿ ಅನ್ನೋದನ್ನು ನೆಕ್ಸ್ಟು ಎಪಿಸೋಡಲ್ಲಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಟೆಂಟ್ ಹಾಕ್ಕೊಂಡು ಮಲ್ಕೊಬೇಕು. ಬಾಯ್, ಗುಡ್ ನೈಟ್.